ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನೇ ಆಚೆ ನಿಂತ್ಕೊಂಡು ಯಾರು ತಿರುಗಿಸರ್ಗ ಮಾಡ್ತಾ ಇದೀಯಾ? ರೀ ನೀವ್ ಯಾಕ್ರಿ ಮನೆಯಿಂದ ಆಚೆ ಇದೀರಾ? ಒಳಗ್ ಬನ್ರಿ. ಹಾಗಾದ್ರೆ ಬಾಗ್ಲಲ್ಲೇ ಹೊಡೆದು ಬಿಡ್ತೀನಿ. ಆಚಾರ ನೀನು ಒಳಗ್ ಬಾ. ಏನೋ ಏನು ಅಂತ ಗೊತ್ತಾಯ್ತಾ ಅಲ್ಲ ಶಂಕ್ರಿ? ಹೇಳ್ರಿ. ಯಾಕೋ ಹೊಟ್ಟೆ ಹಸಿತೈತೆ, ಒಂದ್ 4 ಹಣ್ಣು ಕೊಡು ಶಂಕ್ರಿ. ತಂದೆ. ಇದು ಮಂಚ, ಆ 1, ಆ 2, ಆ 3. ರೀ ನಮ್ಮಪ್ಪ ಹಣ್ಣಿಡದೆ ಮರ್ತೋಗಿದ್ದಾರೆ. ಹೌದು, ಅವ್ರ ಅಪ್ಪ ಬಾಳ ಹಣ್ಣಿಡೋದು ಮರ್ತು ಬಿಟ್ಟವ್ರೆ. ಕರೆಕ್ಟ್ ಆಗಿ ಹೇಳು ಬೈಲಿ. ಅತ್ತ ಕಡೆಗೆ ಹೋಗೊಂದು ಆ 1, ಆ 2 ಅನ್ಕೋಯ್ತ್ಯಾ, ಇತ್ತ ಕಡೆಗೆ ಹೋಗೊಂದು ಆ 3, ಆ 4 ಅನ್ಕೋಯ್ತ್ಯಾ. ಕರೆಕ್ಟ್ ಆಗಿ ಹೇಳು. ಏನ್ ಮುಚ್ಚಿಡ್ತಾ ಇದ್ಯಾ? ಏನ್ ಮುಚ್ಚಿಡ್ತಾ ಇದ್ಯಾ? ರೀ ನಾನ್ ನಿಮ್ಮ ಹತ್ರ ಒಂದ್ ಸತ್ಯ ಹೇಳ್ಬೇಕಿತ್ತು. ಇನ್ನೊಂದು ಹೇಳು. ಅದು ರಾತ್ರಿ 10 ಗಂಟೆ ಮೇಲೆ ನನ್ ಕಣ್ ಕಾಣಲ್ಲ ರೀ. ಏನೋ ನನ್ನ ಹತ್ರ ಇದ್ರೆ ನಿನ್ ಕಣ್ ಕಾಣಲ್ವಾ? ಅಯ್ಯೋ ಅದಲ್ಲ, ಮತ್ತೆ ರಾತ್ರಿ 10 ಗಂಟೆ ಆದ್ಮೇಲೆ ನನ್ ಕಣ್ ಕಾಣಲ್ಲ ರೀ. ನಂಗೆ ಇರುಳು ಕಣ್ಣಿದೆ. ಇದನ್ನ ಯಾಕೆ ಮದ್ವೆಗೆ ಮುಂಚೆ ಹೇಳಲಿಲ್ಲ? ಎಲ್ಲಿ ನಿಮ್ಮಪ್ಪ? ಮಾವ ಬರಲಿ. ಕರೆ ನಿಮ್ಮಪ್ಪನ ಕರೆ. ಅಪ್ಪ ನೀನೇ ಅವಳ ಕರೆಯಕ್ ನಾನೇ ಕರಿತಿಲ್ಲ. ಮಾವ ಬರಲಿ. ಲೇ ಕುಳ್ಳನ್ ಮಗನೇ ಬಾ. ಅವಳು ಕಣ್ಕಾಣಲ್ಲ ಅನ್ನೋದು ಯಾಕೆ ಹೇಳಿಲ್ಲ ನೀನು? ಅಳಿ ಅಂದ್ರೆ ನೀವೊಬ್ರು ಯಾಕೆ ಮಾತಾಡ್ತೀರಾ? ಇಲ್ಲೊಂದ್ ಕ್ಯಾರೆಕ್ಟರ್ ಇದೆ, ಮಾತಾಡಿ ನನ್ ಜೊತೆನು. ಈ ಕ್ಯಾರೆಕ್ಟರ್ ಜೊತೆಗೆ ಮಾತಾಡ್ತಾ ಇರೋದು. ಓಹೋ ಕ್ಯಾರೆಟ್ ಬೇಕಾ? ತರ್ತೀನಿ. ತಗದು ಕ್ಯಾರೆಟ್ ಅಲ್ಲ ಕಣಲೆ, ಕ್ಯಾರೆಕ್ಟರ್. ನನ್ನ ಮಗನ ಕೇಳಿ ಅಲ್ಲಿ ಅವಳಿಗೆ ಕಣ್ಣು ಕಾಣ್ತಲ್ಲ. ಕಣ್ಣು ಅಲ್ಲ ಅಳಿ ಅಂದ್ರೆ ಪ್ರಸ್ಥಾನ ಸೈಲೆಂಟ್ ಆಗಿ ಮಾಡ್ತೀನಿ ಅಂತೇಳಿ ಇಷ್ಟು ವೈಲೆಂಟ್ ಆಗಿ ಮಾಡ್ಬಿಟ್ಟಿದ್ದೀರಿ. ಮಗ ಪ್ರಸ್ಥಾನ ಆಗಿಲ್ಲ ಅಲ್ಲಿ. ಮಗನೇ, ನಿನಗೆ ರಾತ್ರಿ 10 ಗಂಟೆ ಆದ್ಮೇಲೆ ಕಣ್ಣು ಕಾಣಲ್ಲ ಅನ್ನೋ ವಿಷಯ ಅಳಿಯಂದ್ರಿಗೆ ಹೇಳ್ಬೇಡ. ಇನ್ನೊಂದು ವಿಷಯ, ನನ್ ಕಿವಿ ಕೇಳಲ್ಲ ಅನ್ನೋ ವಿಷಯನೂ ಅವ್ರಿಗೆ ಹೇಳ್ಬೇಡ. ಸಾಕಾಗಿಲ್ಲ ಸರ್ ಫ್ಯಾಮಿಲಿ. ಈ ನನ್ನ ಮಗನ ಕಿವಿ ಅಳಿಯಂದ್ರೆ ನಾನ್ ನಿಮಗೊಂದು ಸತ್ಯ ಹೇಳ್ಬೇಕು. ಏನು? ನನ್ನ ಮಗಳಿಗೆ ರಾತ್ರಿ 10 ಗಂಟೆ ಆದ್ರೆ ಕಣ್ ಕಾಣಿಸಲ್ಲ. ಅದೇ ಕಡೆ ಹೇಳ್ತಾ ಇರೋದು. ಅದ್ರ ಮದ್ವೆಗೆ ಮುಂಚೆ ಯಾಕೆ ಹೇಳಿಲ್ಲ? ನಾ ತಪ್ಪು ಮಾಡ್ಬಿಟ್ಟೆ ಅಳಿ ಅಂದ್ರೆ. ಇವಾಗ ಹೇಳ್ತಿದ್ದೀನಿ. ನನ್ನ ಮಗಳಿಗೆ ರಾತ್ರಿ 10 ಗಂಟೆ ಆದ್ಮೇಲೆ ಕಣ್ ಕಾಣಿಸಲ್ಲ. ರೀ ಏನು? ನನ್ಗೆ ರಾತ್ರಿ 10 ಗಂಟೆ ಆದ್ಮೇಲೆ ಕಣ್ ಕಾಣಲ್ಲ ನಿಜ. ಆದ್ರೆ ಬೆಳಗ್ಗೆ ಹೊತ್ತು ತುಂಬಾ ಚೆನ್ನಾಗಿ ಕಣ್ ಕಾಣುತ್ತೆ ರೀ. ನಾನ್ ನಿಮ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ನೋಡ್ಕೋತೀನಿ ರೀ. ದಯವಿಟ್ಟು ನನ್ನ ನಂಬಿ. ಅಳಿ ಅಂದ್ರೆ ನನ್ನ ಮಗಳಿಗೆ ರಾತ್ರಿ 10 ಗಂಟೆ ಆದ್ರೆ ಕಣ್ ಕಾಣಿಸಲ್ಲ. ಆದ್ರೆ ಅಂತರಂಗದ ಕಣ್ಣಲ್ಲಿ ನಿಮ್ಮನ್ನ ಸದಾ ಜೋಪಾನವಾಗಿ ಇಟ್ಕೋತಾಳೆ. ಹೋಗ್ಲಿ ಬಿಡಿ. ಕಣ್ ಕಾಣದೇ ಇರೋದು ಪ್ರಾಬ್ಲಮ್ ಅಲ್ಲ. ಕಣ್ ಕಂಡ್ರು ನೋಡ್ದೇ ಇದ್ದಂಗೆ ಹೋಗ್ತಾರಲ್ಲ, ಇವ್ರುಗಳದ್ದು ಪ್ರಾಬ್ಲಮ್. ಕಿವಿ ಕೇಳಿಸ್ದೇ ಇರೋದು ಪ್ರಾಬ್ಲಮ್ ಅಲ್ಲ ಸರ್. ನಮ್ಮ ಮನ್ಸಿನ ನೋವನ್ನ ಹೇಳಿದ್ರು ಕೇಳಿಸ್ದೇ ಇರೋ ಥರ ಹೋಗ್ತಾರಲ್ಲ, ಅವ್ರದ್ದು ಪ್ರಾಬ್ಲಮ್. ಮಾವ, ನಿನ್ನ ಮಗಳನ್ನ ಸಾಯ ತನಕ ಜೊತೆಗೆ ಚೆನ್ನಾಗಿ ನೋಡ್ಕೊತೀನಿ ಮಾವ. ಯಾದ ಪ್ರೀತಿ ಒಳ್ಳೇದಲ್ಲ, ಅತಿಯಾಗದಿದ್ರೆ ಅದು ಪ್ರೀತಿಯೇ ಅಲ್ಲ. ನನ್ನ ದೃಷ್ಟಿ ಬಿಟ್ಟು ಬೇರೆ ತಾಕಲ್ಲ, ಆ ಅಂದ ಬಿಡಿಸೋಕೆ ಸೃಷ್ಟಿಸ. ನಿಮ್ಮನ್ನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಇರ್ಲಿ ನನ್ನ ಮಗಳನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡು ಪ್ರಸ್ಥಾನ ಮುಗಿಸಿ ಇವಾಗ 10 ಗಂಟೆ ಆದ್ಮೇಲೆ ಕಣ್ ಕಾಣಿಸಲ್ಲ, ನಿಮ್ ಮಗಳು ಬೇಡ ಅಂತ ಈಗ ಮೋಸ ಮಾಡಿ ಹೋಗ್ತಾ ಇದ್ದೀರಾ? ನೀವು ಇಷ್ಟು ಮೋಸ ಮಾಡ್ತೀರ ಅಂತ ಗೊತ್ತಿರ್ಲಿಲ್ಲ. ಅಳಿಯಂದ್ರೆ ಏನು? ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿಸಿದೊಳಗೂ ಕಣ್ಣಿಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಡ್ತೀರಾ? ಚೆನ್ನಾಗಿ ಇರ್ಬಾರ್ದು ಮಗಳ. ನೀ ಇಲ್ಲಿರ್ಬೇಡ, ನಡಿ ಹೋಗೋಣ. ಡಿವಾರ್ಸ್ ಹೋಗ.